ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ಬೆಟಗೇರಿ ನಗರಸಭೆಯ ಅವಾಂತರ ನಿಮ್ಗೆ ಗೊತ್ತಿದೆ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಎರಡನೇ ಅವಧಿಗೆ 30 ತಿಂಗಳೇನು ಅವಧಿ ಇದೆಯಲ್ಲ, ಅದರದ್ದು ಇದು ಪ್ರಶ್ನೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಿಮ್ಗೆ ಹಂಗೆ ಒಂದು ಬ್ರೀಫ್ ಆಗಿ ಹೇಳ್ತೀನಿ. 2021 ಡಿಸೆಂಬರ್ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ 35 ವಾರ್ಡಿಗೆ 18 ವಾರ್ಡ್ನಲ್ಲಿ BJP ಆಯ್ಕೆ ಆಯಿತು. 17 ವಾರ್ಡು ಕಾಂಗ್ರೆಸ್ನವ್ರು ಬಂದರು. BJP ಬಹುಮತ ಪಡೀತು, ಆಡಳಿತವನ್ನು ಮಾಡಿತು 30 ತಿಂಗಳ. ಉಷಾ ದಾಸರ್ ಅವರು ಅಧ್ಯಕ್ಷರಾದರು, ಉಪಾಧ್ಯಕ್ಷರು ಸುನಂದಾ ಭಾಕಳೆ ಅವರಾದರು. ಎರಡನೇ ಅವಧಿಗೆ ಮತ್ತೆ 30 ತಿಂಗಳ ನಂತರ ಎರಡನೇ ಅವಧಿಗೆ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ. ಆದರೆ ಈ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಮೊದಲನೇ ಅವಧಿಯ ವ್ಯವಸ್ಥೆಯಲ್ಲಿ ಉಷಾ ದಾಸರ್ ಅವರ ಅಧ್ಯಕ್ಷತೆಯಲ್ಲಿ ಏನು ಸಾಮಾನ್ಯ ಸಭೆ ನಡೀತು. ಆ ಸಂದರ್ಭದಲ್ಲಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿರುವಂಥ ನಗರಸಭೆಯ ಬಹುದೊಡ್ಡ ಆಸ್ತಿ ಅಂದರೆ 54 ವಕಾರ. ಈ ವಕಾರವನ್ನ ಲೀಸ್ ಕೊಟ್ಟರು ಹೆಂಗೆ ಅನ್ನೋದು ಒಂದು ದೊಡ್ಡ ಚರ್ಚೆ. ಅದು ಇವತ್ತು ಅವಾಂತರ. ಎರಡನೇ ಅವಧಿಗೆ 9/2/2024 ಒಂದು ಜನರಲ್ ಬಾಡಿ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ನಕಲಿ ಟರಾವ್ ಮಾಡ್ತಾರೆ. ಆ ನಕಲಿ ಟರಾವಿಗೆ ನಕಲಿ ಸಹಿ ಮಾಡ್ತಾರೆ ಅಂತ ಆಯ್ತು. ಮುಂದೆ ಇದನ್ನೇನು ಮಾಡಿದ್ರು ಅಂತ ಕೇಳಿದ್ರೆ, ಪ್ರಶಾಂತ್ ವರ್ಗಪ್ಪನವರು ಅಲ್ಲಿ ಕಮಿಷನರ್ ಇದ್ರು, ಈಗ ಇಲ್ಲ, ಅವರಿಲ್ಲ. ಅವರು ಬೆಟಗೇರಿ ರಾಜೀವ್ ಗಾಂಧಿ ಬಡಾವಣಾ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡ್ತಾರೆ. ಇದು ನನ್ನ ಫೋರ್ಜರಿ ಸಹಿ ಮಾಡಿದ್ದಾರೆ, ನನ್ನ ಸಹಿ ಅಲ್ಲ ಅಂತ. ನಂಬರ್ 65 ಅಂದರೆ FIR ನಂಬರ್ 65/2024. ಅದಾದ ಮೇಲೆ ಕಮಿಷನರು ಮತ್ತೆ ವಿಚಾರಣೆ ಮಾಡ್ತಾರೆ, ಇದು ನಕಲಿನೋ ಅಸಲಿನೋ ಅಂತ ಹೇಳಿ. ಅದು ಅವರು ಒಂದು ವರದಿ ಕೊಡ್ತಾರೆ DC-ಗೆ, ಹಿಂಗಾಗಿದೆ ಅಂತ. DC ಅವ್ರು ಏನು ಮಾಡ್ತಾರೆ ಅಂದರೆ RC-ಗೆ ವರದಿ ಕೊಡ್ತಾರೆ, ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಆ ಸಂದರ್ಭದಲ್ಲಿ 7/2/2025 ವರದಿ ಹೋಗುತ್ತೆ RC ಅವರಿಗೆ, ರೀಜನಲ್ ಕಮಿಷನರ್ಗೆ. ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ 7/2/2025 ವಿಚಾರಣೆಗೆ ಹಾಜರಾಗಬೇಕು ಅಂತಾರೆ. ಇವರು 6/2/25 ಹಾಜರಾಗ್ತಾರೆ. ಮತ್ತೆ ತಮ್ಮದು ಹೇಳ್ತಾರೆ. 3 ಜನ ಯಾರು ನಕಲಿ ಟರಾವು ನಕಲಿ ಸಹಿಗೆ ಅಂದರೆ ಉಷಾ ದಾಸರ್ ಅವರು, ಅನಿಲ್ ಅಬ್ಬಿಗೇರಿ ಅವರು, ಮುತ್ತಣ್ಣ ಮೂಶಿಗೇರಿ, ಈ 3 ಜನ ನಗರಸಭೆ ಸದಸ್ಯರು BJP. ಅಧ್ಯಕ್ಷರು ಉಷಾ ದಾಸರು. ಇವ್ರ ಮೇಲೆ ಆರೋಪ. ಇವರು 3 ಮಂದಿ ಹಾಜರಾಗ್ತಾರೆ. 13/2/2025 RC ಅಂದ್ರೆ ರೀಜನಲ್ ಕಮಿಷನರ್ ಆದೇಶ ಮಾಡ್ತಾರೆ, 3 ಜನರ BJP ಸದಸ್ಯತ್ವ ರದ್ದು, ಅಂದ್ರೆ ನಗರಸಭೆಯ ಸದಸ್ಯತ್ವ ರದ್ದು ಮಾಡಲಾಗಿದೆ ಅಂತೇಳಿ. ಇದನ್ನ ಹೈಕೋರ್ಟಿಗೆ ರಿಟ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ 24/2/2025 ಅಲ್ಲೊಂದು ಆದೇಶ ಆಗತ್ತೆ, ಇದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ. ಅವಾಗ ಪುನಃ ಮತ್ತೆ RC ಹತ್ರ ಬರುತ್ತೆ, ರೀಜನಲ್ ಕಮಿಷನರ್ ಹತ್ರ. ಅವ್ರು ಮತ್ತೊಂದು ಆರ್ಡರ್ ಮಾಡ್ತಾರೆ. ಇದರ ಮಧ್ಯ 28/2/2025 ಎರಡನೇ ಹಂತದ ಏನು 30 ತಿಂಗಳ ಚುನಾವಣೆ ಐತಲ್ಲ, ಅದನ್ನು ಘೋಷಣೆ ಮಾಡ್ತಾರೆ AC ಅವರು, ಅಸಿಸ್ಟೆಂಟ್ ಕಮಿಷನರ್. ಅದು 28/2/2025 ಅದನ್ನ ತಡಿಬೇಕು ಅಂತ ಹೇಳಿ ಇವ್ರು ಹೋಗ್ತಾರೆ. 27/2/2025 ಮತ್ತೆ RC ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಮತ್ತೆ ಇವ್ರ ಸದಸ್ಯತ್ವ ರದ್ದು ಅಂತ ಮತ್ತೊಂದು ಆದೇಶ ಮಾಡ್ತಾರೆ. ಸೊ ಮಾರನೇ ದಿನ 28/2/2025 ಚುನಾವಣೆ ನಡೀತಿದೆ. ಆ ಚುನಾವಣೆಯಲ್ಲಿ ಕೃಷ್ಣ ಪರಾಪುರ್ ಕಾಂಗ್ರೆಸ್ನವರು, ಕೃಷ್ಣ ಪರಾಪುರ್ ಅಧ್ಯಕ್ಷ ಆಗ್ತಾರೆ, ಶಕುಂತಲಾ ಅಕ್ಕಿ ಅವರು ಉಪಾಧ್ಯಕ್ಷರಾಗ್ತಾರೆ. ಮತ್ತೆ ಅಲ್ಲಿ ತಡೆಯಾಜ್ಞೆ ಬರುತ್ತೆ. ಅವಾಗ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ, ಅಂದ್ರೆ AC ಅವರು ಅದನ್ನ ತಟಸ್ಥ ಮಾಡ್ತಾರೆ. ಮುಂದೆ ಇದು ಮತ್ತೆ ಹೈಕೋರ್ಟ್ ಹೋಗುತ್ತೆ. ಏಕಸದಸ್ಯತ್ವ ಪೀಠ ಮತ್ತೊಂದು ಆರ್ಡರ್ ಮಾಡುತ್ತೆ 3/2/2025 ಹಿಂಗೆ 26 ಹೀಗೆ ಚರ್ಚೆ ಆಗ್ತಾ ಕೊನೆಗೆ ಈಗ ಮೊನ್ನೆ ಒಂದು ಆದೇಶ ಮಾಡಿದೆ. ಏನು ಆದೇಶ ಮಾಡಿದೆ ಅಂತ ಕೇಳಿದ್ರೆ, ಇವರ ಸದಸ್ಯತ್ವ ರದ್ದಾಗಿಲ್ಲ ಅಂತೇಳಿ ಏನು ಜೈಕಾರ ಹಾಕ್ತಾ ಇದ್ದಾರೆ ಈಗ. ಸೊ ಇದು ಹೌದಾ, ಏನಿದು, ಯಾಕೆ ಹಿಂಗೆ? ಆದೇಶ ಬರೋ ಮೊದಲು ಎಲ್ಲರೂ ಬರೆದು ಬಿಡ್ತಾರೆ, ಎಲ್ಲರೂ ಹೇಳ್ಬಿಡ್ತಾರೆ, ಎಲ್ಲರೂ ಮಾತಾಡ್ಬಿಡ್ತಾರೆ, ಚರ್ಚೆ ಆಗ್ತದೆ. ಅಲ್ಲ, ಕೋರ್ಟ್ ಆದೇಶ ಏನಿದೆ, ಆರ್ಡರ್ ಕಾಪಿ ಬೇಕು. ಇಲ್ಲಿದೆ ಆರ್ಡರ್ ಕಾಪಿ. ಇಲ್ಲಿ ಇಷ್ಟು ದೊಡ್ಡ ಪುಟಗಳ, ಇಷ್ಟು ದೊಡ್ಡ ಇತಿಹಾಸ ಬರೆದಿದ್ದಾರೆ. ಯಾವಾಗ ಏನಾಯ್ತು, ಏನು ಎಂತು ಎಲ್ಲ. ಅದರ ಮೊದಲು ಏನಿತ್ತು, ಇಲ್ಲಿ ಆದೇಶ ಇದೆ ಕನ್ನಡದಲ್ಲಿ, ಇದು ಇಷ್ಟು, ಇವೆಲ್ಲ ಆದೇಶಗಳು. ಇವುಗಳನ್ನ ನೀವು ಬದಲು ತಿಳ್ಕೋಬೇಕು. ಮರಳಿ ಸದಸ್ಯತ್ವ ಬಂತು, ಅದು ಬಂತು, ಇದು ಬಂತು, ಹೆಂಗ್ ಬಂತು, ಏನು ಆದೇಶ, ಅದನ್ನು ಎಲ್ಲ ತಿಳ್ಕೊಳ್ಳೋಗೋಸ್ಕರ ನಮ್ಮ ಖ್ಯಾತ ವಕೀಲರಾದಂಥ SK ನದಾಫ್ ಅವರು ಬಂದಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಿನ್ನೆ ಒಂದು ಆರ್ಡರ್ ಆಗಿದೆ ನಗರಸಭೆದ್ದು.
ಹಿಂಗೆ ಅವ್ರು ನಗರಸಭೆ 3 ಮಂದಿ ಸದಸ್ಯತ್ವ ಏನು RC ಅವ್ರು ರದ್ದು ಮಾಡಿದ್ರಲ್ಲ ಅದು ಪುನಃ ಸಿಕ್ತು, ಮರಳಿ ಸಿಕ್ತು ಅಂತ ಹೇಳಿ ಇವರು ನಾನು ಜಯಶಾಲಿ ಆಗಿದ್ದೇವೆ, ಸತ್ಯಕ್ಕೆ ಸತ್ಯಮೇವ ಜಯಂತಿ ಹಾಂಗ್ ಹಿಂಗ್ ಅಂತ ಹೇಳ್ತಾರೆ. ಏನಿದು, ಏನು ಆದೇಶ ಆಗೈತಿ? ವಾಟ್ ಈಸ್ ದ ಫ್ಯಾಕ್ಟ್? ನಾವು ಆದೇಶವನ್ನು ಪೂರ್ವಕವಾಗಿ ನೋಡಿದಾಗ RC ಮಾಡಿದಂಥ ರಿಸರ್ವ್ ಕಮಿಷನ್ ಮಾಡಿದಂಥ ಆದೇಶ ಮಾನ್ಯ ಡಿವಿಷನ್ ಬೆಂಚ್ ಅಂದ್ರೆ ದ್ವಿಸದಸ್ಯ ಪೀಠ ರದ್ದುಗೊಳಿಸೈತಿ. ಓಕೆ, ಅದಂತೂ ಒಪ್ಪುವಂತ. ಮಾನ್ಯ ಸಿಂಗಲ್ ಬೆಂಚ್ ಏಕ ಸದಸ್ಯದ ಪೀಠ RC ಅವರು ದಿನಾಂಕ 27/2/2024 ಮಾಡಿದಂಥ ಆದೇಶವನ್ನು ಎತ್ತಿ ಹಿಡಿದು 3 ಮಂದಿ ಸದಸ್ಯರ ರದ್ದನ್ನು ಎತ್ತಿ ಹಿಡಿದು 3 ಮಂದಿ ಸದಸ್ಯರು ಏನು ಅನರ್ಹರ ಅಂತ ಅನ್ನೋದನ್ನ ಅವ್ರು ಚಾಲೆಂಜ್ ಮಾಡಿದ್ರು, ಅದನ್ನ ವಜಾಗೊಳಿಸಿತ್ತು ಮಾನ್ಯ ಏಕ ಸದಸ್ಯ ಪೀಠ. ಅದರ ಮೇಲೆ 3 ಮಂದಿ ಸದಸ್ಯರು ಡಿವಿಷನ್ ಬೆಂಚ್, ಡಬಲ್ ಬೆಂಚ್ ದ್ವಿಸದಸ್ಯ ಪೀಠ ಹೈಕೋರ್ಟ್ದಾಗ, ಧಾರವಾಡ ಹೈಕೋರ್ಟ್ದಾಗ ಅಪೀಲ್ ಅನ್ನ ಸಲ್ಲಿಸಿದ್ರು. ಅಲ್ಲೇ ಅವ್ರದ್ದು ಏನು ವಾದ ಅಂತಂದ್ರೆ, ನಮಗ ರೀಜನಲ್ ಕಮಿಷನ್ ಅವರು ಸರಿಯಾದಂತ ವೇಳೆಯನ್ನು ನಮಗೆ ಕೊಟ್ಟಿಲ್ಲ, ನಾವು ನ್ಯಾಚುರಲ್ ಜಸ್ಟಿಸ್ ವೈಲೇಟ್ ಆಗೈತೆ ನಮ್ದು, ನಮಗೆ ಸಾಕಷ್ಟು ಡಾಕ್ಯುಮೆಂಟ್ ನಾವು ಕೊಡೋದಿತ್ತು, ಅಹವಾಲುಗಳನ್ನು ಹೇಳ್ಕೊಳ್ಳೋದಿತ್ತು, ನಮಗೆ ಯಾವುದೋ ಅವಕಾಶ ಕೊಟ್ಟಿಲ್ಲ, ಹಿಂಗಾಗಿ ಅದನ್ನ ಆದೇಶ ರದ್ದು ಮಾಡ್ರಿ ಅಂತ ಅವರು ಹೋಗಿದ್ರು. ಇದ್ರೊಳಗೆ ನಾವು ಎಲ್ಲ ದಾಖಲೆಗಳನ್ನ ನೋಡಿದಾಗ ರೀಜನಲ್ ಕಮಿಷನ್ ಅವರು ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದು ಐತೆ. ಆಮೇಲೆ ಇರುವಂತ ದಾಖಲೆಗಳನ್ನ ಏನು ಈ ಮ್ಯಾನಿಪುಲೇಟೆಡ್ ಆಗ್ಯಾವಲ್ಲ, ಎಲ್ಲಾ ದಾಖಲೆಗಳನ್ನ ನೋಡಿ ಇವರ ಅಹವಾಲುಗಳನ್ನ ಸ್ವೀಕಾರ ಮಾಡಿ ರೀಜನಲ್ ಕಮಿಷನ್ ಅವರು ಆದೇಶ ಮಾಡಿದ್ರು. ಅದ ತಪ್ಪ ಅನ್ನೋದು ಇವ್ರ ಮಾನ್ಯ ದ್ವಿಸದಸ್ಯ ಪೀಠ ಎಲ್ಲಿಯೂ ಇವರು ತಪ್ಪನ್ನು ಮಾಡಿಲ್ಲ ಅಂತ ಆದೇಶ ಮಾಡಿದ್ರು. ಇವ್ರ ತಪ್ಪು ಬಗ್ಗೆ ಮೇಲೆ ಏನು ಆರೋಪ ಐತಿ, ಆಲ್ರೆಡಿ ಅದು ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದೈತಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ನಡೀತಾ ಇದೆ. ಇಲ್ಲಿ ಇವರು 3 ಮಂದಿ ಸದಸ್ಯರು ಮಾನ್ಯ ನ್ಯಾಯಾಲಯದ ಅಬ್ಸರ್ವೇಷನ್ ಒಳಗ ಇವರು 3 ಮಂದಿ ಸದಸ್ಯರು ಅಪರಾಧ ಎಸಗಿಲ್ಲ ಅನ್ನೋ ಬಗ್ಗೆ ಯಾವ್ದು ನಿರ್ಧಾರ ಆಗಿಲ್ಲ. RC ಅವರು ಏನು ಆದೇಶ ಮಾಡಿದ್ರು ಅದ್ರ ಮೇಲೆ ಡಿಸ್ಕಷನ್ ಆಗಿತ್ತು. ಅದಕ್ಕೆ ಅವ್ರು ಹೌದಪ್ಪ, ನೀ ಇಷ್ಟೆಲ್ಲ ಅಹವಾಲ ಹೇಳ್ಕೊಳಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಿಲ್ಲ, ಆಯ್ತು ಅದನ್ನ ಹಿಂದೆ ಮಾಡಿದಂತ ಆದೇಶ ರದ್ದು ಮಾಡ್ತೀವಿ, ಇನ್ನೊಮ್ಮೆ ಕೇಳಕ್ ಅವಕಾಶ ಕೊಡಕ್ ಹೇಳ್ತೀವಿ, ನೀವು ಇನ್ನೊಮ್ಮೆ ಅವ್ರು ನೋಟಿಸ್ ಕೊಡ್ತಾರ, ಆ ನೋಟಿಸ್ಗೆ ನೀವು ಉತ್ತರ ಕೊಡ್ರಿ ಅವಾಗ ನೀವು ಅನ್ನೆಸೆಸರಿ ಟೈಮ್ ತಗೋಕ್ ಹೋಗ್ಬೇಡ್ರಿ ಅಂತ ಆದೇಶ ಮಾಡ್ತಾರ. ಆಮೇಲೆ ಆದೇಶ ಒಳಗ RC ಅವ್ರಿಗೂ ಹೇಳ್ತಾರ, ನೀವು ಏನು ನಾವು ಕೋರ್ಟ್ ಏನು ಆದೇಶ ಮಾಡಿವಿ ಅದರ ಅಬ್ಸರ್ವೇಷನ್ ಮೇಲೆ ಎಲ್ಲಿದೆ ಆದೇಶ, ಏನಿದೆ ತೋರಿಸಿ, ಆಯ್ತು ಹೇಳಿ, ಅದರ ಅಬ್ಸರ್ವೇಷನ್ ಮೇಲೆ ನೀವು ರಿಮೂವಲ್ ಮಾಡೋ ಬಗ್ಗೆ ಡಿಸೈಡ್ ಮಾಡಕ ನಿಮ್ಗೆ ಅಧಿಕಾರ ಐತೆ ಅಂತ ಕ್ಲಿಯರ್ ಕಟ್ ಹೇಳ್ತಾರೆ. ಇಲ್ಲ ಆದೇಶ ಒಳಗೆ ಸ್ಪಷ್ಟವಾಗಿ ಹೇಳ್ತಾರ ಅವರು, ಇಲ್ಲ ಆರ್ಡರ್ ಮಾಡಿ ತೋರಿಸಿ, ಆರ್ಡರ್ ಮಾಡಿ, ಇಲ್ಲ ಇದು ಆರ್ಡರ್ ಮಾಡಿ, ಇಲ್ಲ ಇದ್ರೊಳಗೆ ಏನೈತಿ, ದಿನಾಂಕ 27/2/2025 ಮಾಡಿದಂತ RC ಅವರು ಮಾಡಿದಂತ ಆದೇಶವನ್ನು ರದ್ದುಗೊಳಿಸಿ ಮಾನ್ಯ ಏಕಸದಸ್ಯ ಪೀಠ ಮಾಡಿದಂತ ಆದೇಶವನ್ನು ಸೆಟಿಸ್ಫೈಡ್ ಮಾಡಿ 3 ಕಂಡೀಷನ್ಸ್ ಹಾಕ್ತಾರೆ. ರೀಕನ್ಸಿಡರೇಷನ್ ಮಾಡ್ಬೇಕಂತ ಹೇಳ್ತಾರೆ, ರೀಕನ್ಸಿಡರೇಷನ್ ಮಾಡ್ಬೇಕಂತ ಕ್ಲಿಯರ್ ಹೇಳ್ತಾರೆ. ಈ ಹೌದು, ರೀಕನ್ಸಿಡರೇಷನ್ ಮಾಡ್ಬೇಕಂದಾಗ ಇಲ್ಲಿ 3 ಕಂಡೀಷನ್ಸ್ ಹಾಕ್ತಾವ. ಇಲ್ಲಿ ಕ್ಲಿಯರ್ 3 ಕಂಡೀಷನ್ ABC ಒಳಗೆ ಹೇಳ್ತಾರೆ, ದ ರೀಜನಲ್ ಕಮಿಷನರ್ ಶಾಲ್ ಇಶ್ಯೂ ನೋಟಿಸ್ ಆಫ್ ದ ಪರ್ಸನಲ್ ಹಿಯರಿಂಗ್ ಟು ದ ಅಪೆಲೆಂಟ್ಸ್ ಅಂದ್ರೆ ಈ 3 ಮಂದಿ at the earliest indicating the date of the personal hearing. ಒಂದಿದ್ದು. ಎರಡನೇದು, the appellant shall avail this opportunity without seeking any extension of time. ಅಂದ್ರೆ ಅವೈಲೇಬಲ್ ಇರುವಂತ ಅಪಾರ್ಚುನಿಟಿಗಳನ್ನು ನೀವು ಉಪಯೋಗ ಮಾಡ್ಕೊಂಡು ಅವ್ರ ಟೈಮ್ ತಗೊಳ್ಳಾರ್ದಾಗ ನೀವು ಅಲ್ಲಿ ಬಳಸ್ಕೋರಿ. ಆಮೇಲೆ 3ನೇದು ಹೇಳ್ತಾರ, ದ ರೀಜನಲ್ ಕಮಿಷನರ್ ಶಾಲ್ ಡಿಸೈಡ್ on the appellants removal has elected commissioner of the Gadag Betgeri City Municipal Council in the light of this court's
ಅಬ್ಸರ್ವೇಷನ್ಸ್ ಅಂತ ಕ್ಲಿಯರ್ ಕಟ್ ಹೇಳ್ತಾರೆ. ಎಸ್ ಸರ್. ಒಪ್ಪುವಂತ ಮಾತು ಏನತ್ರ, ಅವು 3 ಮಂದಿ ಸದಸ್ಯತ್ವ ಏನು ರದ್ದ ಮಾಡಿದ್ರನ್ನ ಆರ್ಷಿಕ್ ಕಮಿಷನರ್ ಏನು ಆದೇಶ ಮಾಡಿದ್ರು, ಆ ಆರ್ಷಿಕ್ ಕಮಿಷನರ್ ಆದೇಶ ಮಾಡಿ ರದ್ದು ಆತಂದ್ರ ಆಟೋಮೆಟಿಕ್ ಇವರು 3 ಜನ ಸದಸ್ಯರು ಇರ್ತಾರೆ. ಇದು ಹಳೆ ಅಂಗಿ ತೆಗೆದು ಹೊಸ ಅಂಗಿ ಹಾಕದಂಗ ಸಹಜ. ಮತ್ತು ಅವ್ರದೇ ಕೋರ್ಟಿಗೆ ಬಂತು ಈಗ, ಮತ್ತು ಆರ್ಸಿ ಕೋರ್ಟಿಗೆ. ಯಾಕಂದ್ರೆ ಒಂದು ಕಮಿಷನರು, ನಗರಸಭೆ ಕಮಿಷನರು ವಿಚಾರಣೆ ಮಾಡಿ DC ಕಳಿಸ್ತಾರೆ. ಹೌದು. ಜಿಲ್ಲಾಧಿಕಾರಿಗಳಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು. ಹೌದು. ಆಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಪ್ರಾದೇಶಿಕ ನ್ಯಾಯ ಬೆಳಗಾವಿ, ಅವರು ಪ್ರಾದೇಶಿಕ ಆಯುಕ್ತರು ಅಂದ್ರೆ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಸರ್ಕಾರ. ಅವರು ಇವ್ರಿಗೆ ಕಮಿಷನರ್ DC ಕಳಿಸ್ತಾರ, DC RC ಕಳಿಸ್ತಾರ, RC ಇವರ ಸದಸ್ಯತ್ವ ಎಲ್ಲಾ ಪರಿಶೀಲನೆ ಮಾಡಿ ರದ್ದು ಮಾಡ್ತಾರೆ. ಇದಕ್ಕೆ ಬೇರೆ. ಸೊ ಇಂಥವೆಲ್ಲ ಇದ್ದಾಗ ಇವ್ರ ಪ್ರವೇಗ ಆಗತ್ತಾ ಇದು ಸರ್? ಇಷ್ಟೆಲ್ಲ DC ಕಮಿಷನರು RC ಎರಡೆರಡು ಬಾರಿ ರದ್ದು ಮಾಡ್ಯಾರ ಅವ್ರದ್ದು. ಅಲ್ಲ, ಈಗ ಸಿಂಗಲ್ ಬೆಂಚ್ ಅವರು ಆದೇಶವನ್ನ ಎತ್ತಿ ಹಿಡಿದಿದ್ರು RC ಅವ್ರದ್ದು. ಡಿವಿಷನಲ್ ಬೆಂಚ್ ಆದೇಶವನ್ನ ಎತ್ತಿ ಹಿಡಿಬಹುದಾಗಿತ್ತು. ಆದ್ರೆ ಇವ್ರು ಏನು 3 ಮಂದಿ ಸದಸ್ಯರು ನಮ್ಗೆ ಅಪಾರ್ಚುನಿಟಿ ಕೊಟ್ಟಿಲ್ಲ, ನಮಗ್ ಅಪಾರ್ಚುನಿಟಿ ಕೊಟ್ಟಿಲ್ಲ ಅಂತ ಏನೋ ಅವ್ರು ವಾದ ಮಾಡಿದ್ರು. ಆಯ್ತು, ಇದೊಂದು ಅಪಾರ್ಚುನಿಟಿ ಕೊಡ್ತೀವಲ್ಲ, ಹೋಗ್ರಿ ಅಲ್ಲಿ ಡಾಕ್ಯುಮೆಂಟ್ಸ್ ಹಾಜರ್ ಮಾಡ್ರಿ, ಅಪಾರ್ಚುನಿಟಿ ಬಳಸ್ಕೋರಿ, ನೀವು ಟೈಮ್ ತಗೋಬೇಡ್ರಿ, ಅಪಾರ್ಚುನಿಟಿ ಟೈಮ್ದೊಳಗೆ ಅಪಾರ್ಚುನಿಟಿ ಹೆಸರೊಳಗೆ ಟೈಮ್ ತಗೋಬೇಡ್ರಿ, ನಿಮ್ಮ ಡಾಕ್ಯುಮೆಂಟ್ ಅದಾವಂತಿರಲ್ಲ ನೀವು ಕೊಡ್ರಿ ಅಂತ ಆದೇಶ ಮಾಡೈತಿ. ಅಲ್ಲಿ ಎಲ್ಲಿಯೂ ಸಹಿತ ನಾನು ನಿಮ್ಗೆ ಹೇಳ್ದಂಗ ಎಲ್ಲಿಯೂ ಸಹಿತ ಇವ್ರ ಅಪರಾಧ ಎಸಗಿಲ್ಲ ಅಥವಾ ಅವ್ರ ಮೇಲೆ ಆರೋಪ ಇರುವ ಸುಳ್ಳು ಅಂತ ಎಲ್ಲಿ ಅಂದಿಲ್ಲ. ಆರೋಪ ಇದೆ, ಅಪರಾಧಿಗಳಾದವರ FIR ಇದೆ, ಎಲ್ಲ ಇದೆ. ಆದ್ರೆ ಇವ್ರ ಸದಸ್ಯತ್ವಗೋಸ್ಕರ ಇಷ್ಟೇ ಸದಸ್ಯತ್ವ. ಹೌದಾ, ನಿಮ್ಗೆ ಅಪಾರ್ಚುನಿಟಿ ಕೊಟ್ಟಿಲ್ಲ, ಆಯ್ತು ಇನ್ನೊಮ್ಮೆ ಅವಕಾಶ ಕೊಡ್ತೀವಿ, ಅಪಾರ್ಚುನಿಟಿ ಕೊಡ್ತೀವಿ ಹೋಗ್ರಿ ಅಂತೇಳಿ RC ಅವ್ರಿಗೆ ಆದೇಶ ಮಾಡ್ತಾರೆ. ಮತ್ತೆ ಆಯುಕ್ತರ ಅಂಗಳಕ್ಕೆ ಚೆಂಡು ಹೋಗ್ತಿದ್ವು. ಹೌದು. ಅವಾಗ ಈಗ ಆಲ್ರೆಡಿ ಇದ್ದಂತ ಡಾಕ್ಯುಮೆಂಟ್ಸ್ ಅದಾವು ಸಾಕಷ್ಟು, ಇವ್ರ ಮೇಲೆ ಅಪರಾಧಗಳಿರುವಂತದ್ದು, ಅಪಾದನೆಗಳಿರುವಂತ ಡಾಕ್ಯುಮೆಂಟ್ಸ್ ಸಾಕಷ್ಟು ಅದಾವು. FIR ಆಗಿದೆ, FIR ಆಗೈತಿ, ಆಮೇಲೆ ಅದು ಚಾರ್ಜ್ ಶೀಟ್ ಆಗೈತಿ. FIR ರದ್ದುಗೋಸ್ಕರ ಅವ್ರು ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕ್ವಶನ್ ಹಾಕೊಂಡಿದ್ರು, ಅದು ರದ್ದಾಗೈತಿ. ಸುಪ್ರೀಂ ಕೋರ್ಟ್ ಹೋಗಿದ್ರು, ಅದು ರದ್ದಾಗೈತಿ. ಇವ್ರ ಮೇಲೆ ಈ ಅವೈಲೇಬಲ್ ಡಾಕ್ಯುಮೆಂಟ್ ಹೊರತುಪಡಿಸಿ ಇವರು ಅಪರಾಧಿಗಳಲ್ಲ ಅಥವಾ ನಮ್ಮ ಮೇಲೆ ಅಲ್ಲಗಳಿರುವಂತದ್ದು ಯಾವ್ದೋ ಡಾಕ್ಯುಮೆಂಟ್ ಇವ್ರ ಕಡೆ ಇಲ್ಲ. ಈ ಸದಸ್ಯತ್ವಕ್ಕೆ ಒಂದೇ ಗುದ್ದಾಟ ಇವ್ರದ್ದು. ಹೌದು. ಅವ್ರದ್ದೇನ್ ರದ್ದು ಮಾಡ್ಯಾರ ಸದಸ್ಯತ್ವ, ಅದನ್ನ ಈಗ ಪುನರ್ ತಗೋಬೇಕು ತನ್ನದು. ಆದ್ರೆ ಈ ಎಲ್ಲಾ ಅಪಾದನೆ ಹಿನ್ನೆಲೆಯಲ್ಲಿ ಈಗ ಅಪಾದನೆಗಳು ಅದಾವಂತಂದಾಗ ಸದಸ್ಯತ್ವ ಮುಂದುವರಿಸುವಂತ ಅರ್ಹತೆಗಳನ್ನ ಸೆಕ್ಷನ್ 41 ಆಫ್ ದ ಮುನ್ಸಿಪಾಲಿಟಿ ಆಕ್ಟ್ ಇಲ್ಲ. ಸೆಕ್ಷನ್ 41 ಕ್ಲಾಸ್ 1. ಹೌದು, ಅದಕ್ಕೆಲ್ಲ ಕ್ಲಿಯರ್ ಕಟ್. ಯಾರು ದುರ್ನಡತೆ ಮಾಡ್ತಾರ, ಆ ದುರ್ನಡತೆ ಸಾಬೀತ್ ಆತಂತಂದ್ರ, ಮೇಲ್ನೋಟಕ್ಕೆ ಸಾಬೀತ್ ಆತಂದ್ರ ಅದನ್ನ ರದ್ದುಗೊಳಿಸುವಂತ ಅಧಿಕಾರ ಸರ್ಕಾರಕ್ಕೆ. ಅದು ಸರ್ಕಾರ ಆ ಕೆಲಸ ಪ್ರಕಾರ ಕಮಿಷನರ್ ಮಾಡ್ಯಾರ. ಈಗ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಮೊನ್ನೆ 3/3/2026 ಕಾಲ್ ಫಾರ್ ಮಾಡಿದ್ರು. ಹೌದಾ, ಚುನಾವಣಾ ಘೋಷಣೆ ಮಾಡಿದ್ರು. ಬಟ್ ಅದನ್ನ ಇವ್ರು ಸುಪ್ರೀಂ ಕೋರ್ಟ್ ಹೋಗಿ ತಡೆಯಾಜ್ಞೆ ತಂದ್ರು. ಈಗೂ ಮಾಡಬಹುದಾ? ಮಾಡ್ಬೋದು. ಇನ್ನು ಇವ್ರದ್ದು ವಿಚಾರಣೆ ಇರುವಾಗನೆ ಅಲ್ಲ, ವಿಚಾರಣೆ ಒಂದ್ ಕಡೆ, ಇದು ಒಂದ್ ಕಡೆ ನಡೆದೈತೆ. ಎಲೆಕ್ಷನ್ ಮಾಡಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಎಲೆಕ್ಷನ್ ಮಾಡಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಆದ್ರೆ ಇಂಥವೆಲ್ಲ ಸಿಚುವೇಶನ್ ಇರುವತ್ನೊಳಗ ಎಲೆಕ್ಷನ್ ಮಾಡೋದು ಎಷ್ಟು ಸಮಂಜಸ? ಇದು ಪ್ರಶ್ನೆ. ಇದನ್ನ ಯಾರು ಚುನಾವಣೆ ನಡೆಸ್ತಾರೆ ಅದನ್ನ ಥಿಂಕ್ ಮಾಡ್ತಾರೆ. ಅದು ಅವ್ರ ಹ್ಯಾಂಡಲ್. ಈಗ RC ಅವರು ಮಾಡಿದಂತ ಆದೇಶಕ್ಕೆ ಯಾಕೆ ಇಷ್ಟು ವಿಚಾರಣೆ ಅಂತ? ಯಾಕಂದ್ರೆ ಒಂದು ಕಮಿಷನರು, ನೆಕ್ಸ್ಟ್ DC, ಅದಾದ್ಮೇಲೆ RC ಎರಡೆರಡು ಬಾರಿ. RC ಅವರು ತಪ್ಪು ಮಾಡ್ಯಾರ ಅಂತ ಇಲ್ಲಿ ಹೇಳಿಲ್ಲ. ಹೌದು. ಈ ಹೋಲ್ ಜಜ್ಮೆಂಟ್ ಒಳಗ RC ಅವ್ರು ಯಾವ್ದೋ ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ. ಆದ್ರೆ ಅವ್ರಿಗೆ ಏನ್ ಹೇಳ್ತಾರ, ನಮ್ಗೆ ಅಪಾರ್ಚುನಿಟಿ ಕೊಟ್ಟಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಅಪಾರ್ಚುನಿಟಿ ಕೊಟ್ಟಾರಲ್ಲ ಈ ಸಲ. ಅಪಾರ್ಚುನಿಟಿ ನೀವು ಅಪಾರ್ಚುನಿಟಿ ತಗೋರಿ, ಎಷ್ಟು ಬೇಕು ಟೈಮ್ ತಗೋರಿ, ಅಷ್ಟೊಳಗೆ ನೀವು ಮಾಡಿಸ್ರಿ. ಅದಕ್ಕೆ ಅವ್ರು ಕಮಿಷನರ್ ಹೇಳ್ಯಾರ ಅವರು, ಅದಕ್ಕೆ ನೀವು ಡಿಸೈಡ್ ಮಾಡ್ರಿ ಮುಂದೆ ನಮ್ಮ ಕೋರ್ಟ್ ಏನ್ ಅಬ್ಸರ್ವೇಷನ್ ಮಾಡಿವಿ ಅದ್ರ ಮೇಲೆ ನೀವು ಅದನ್ನ ರದ್ದುಗೊಳಿಸ್ರಿ ಅಂತ ಯಾರು. ನಾವು ಗೆದ್ದೀವಿ, ನಮ್ಗೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಸಿಕ್ತು, ರಾಜಕಾರಣ ಆತು, ನಿಮ್ಮ ಕಾನೂನು ಸಚಿವರು ಇದ್ರೊಳಗ ಭಾಗಿಯಾದಾರ, ಕಾನೂನು ಸಚಿವರಿಗೆ ನ್ಯಾಯ ಸಿಗ್ಲಿಲ್ಲ, ಹಿಂಗ ಏನೇನೋ ಎಲ್ಲ ಇದ್ರಾಗ ಮೀಡಿಯಾದೊಳಗ ನೋಡ್ತೀವಿ, ಸೋಷಿಯಲ್ ಮೀಡಿಯಾ. ಅಲ್ಲ, ಕರೆಕ್ಟ್ ರೀ. ಈಗ ಸಿಂಗಲ್ ಬೆಂಚ್ ಆರ್ಡರ್ ಆದಾಗ ಸಹಿತ ಕಾನೂನು ಸಚಿವರು ವಿರುದ್ಧನ ಮಾತಾಡಿದ್ರು ಅವರು. ಕಾನೂನು ಸಚಿವರು ಅದಾರ, ಅವ್ರ ಮಾತು ಕೇಳಿ ಮಾಡ ಅಂತ ಹೇಳಿ. ಮತ್ತೆ ಇದನ್ನ ಯಾರು ಮಾತು ಕೇಳಿ ಮಾಡ್ಯಾರ ಅವರು? ಈ ಜಜ್ಮೆಂಟ್ ಪ್ರಶ್ನೆ ಬರುತ್ತಲ್ಲ. ಅಲ್ಲ, ಈಗ ಸತ್ಯ ಬಂತು ಹೊರಗ ಅಂತ. ಮತ್ತೆ ಹೆಂಗ ಡಬಲ್ ಬೆಂಚ್ ನವ್ರು ಮಾಡಿದ್ರು, ನಮಗ್ ನ್ಯಾಯ ಕೊಟ್ರು. ಅಲ್ಲ, ಅದು ಸರ್ಕಾರದ ವ್ಯಾಪ್ತಿಯೊಳಗ ಬರ್ತೈತಲ್ಲ ಹೈಕೋರ್ಟ್. ಹೌದು. ಮತ್ತ ಹೆಂಗ್ ಮಾಡಕ್ ಸಾಧ್ಯ ಆಗತ್ತ?
ಅದಕ್ಕೆ ಅವೆಲ್ಲವೂ ಸುಳ್ಳು. ಅಲ್ಲೇ ಏನ ವಿಚಾರಣೆ ನಡತಿ ವಾದ ವಿವಾದ ಏನಾಗತೈತಿ, ಅವೈಲೇಬಲ್ ದಾಖಲೆಗಳ ಮ್ಯಾಗ ಮಾಡ್ತೈತಿ. ಆಮೇಲೆ ಈಗ ಸಾಧ್ಯ ಯಾವಾಗ ನಮಗ್ ಅಪಾರ್ಚುನಿಟಿ ಕೊಟ್ಟಿಲ್ಲ ಅಂತ ನಾವು ಅಲ್ಲಿ ವಾದ ಮಾಡಿದಾಗ ಸಹಜವಾಗಿ ಕೋರ್ಟ್ ಥಿಂಕ್ ಮಾಡೋದು ಸಹಜ. ಅಪಾರ್ಚುನಿಟಿ ಕೊಟ್ರಿ ಏನ್ ತಪ್ಪೈತಿ ಅಂತ ಕೊಟ್ಟಾರ. ಈಗ ಸತ್ಯಮೇವ ಜಯತಿ ಸತ್ಯ ಆಗೈತಿ ಅಂತಂದು ಯಾರ ಇಲ್ಲಿ ಅನ್ಬೇಕಂತಂದ್ರ ಸಿಂಗಲ್ RC ಆದೇಶವನ್ನ ರದ್ದುಪಡಿಸಿ ಏಕಸದಸ್ಯ ಪೀಠ ಆದೇಶವನ್ನು ರದ್ದುಪಡಿಸಿದ್ರ ಸತ್ಯಮೇವ ಜಯತಿ ನಾವು ಅನ್ಬೋದು, ನೀವು ಅನ್ಬೋದು, ಬಹಳ ಒಳ್ಳೆ ಪ್ರಾಮಾಣಿಕರ ಆರೋಪ ಎಲ್ಲ ಸುಳ್ಳು, ಸುಮ್ಮನೆ ಇದ್ರ ರಾಜಕಾರಣ ಅದು ಇದು ಆದ್ರೆ ಹಂಗೆಲ್ಲ ಅಂದಿಲ್ಲ. ಮತ್ತ ಒಳ್ಳೆ RC ಅಂಗಳದೊಳಗ ಕೈಸಾರಪ್ಪ ಅಂದಾಗ ಇಲ್ಲೇ ಸೋಲು ಗೆಲುವು ಅಂತ ಪ್ರಶ್ನೆ ಬರಂಗಿಲ್ಲ. ಈಗ ವಾಪಸ್ RC ಅಂಗಳದಾಗ ಹೋಗ್ತು ಹಳದಿಯವ್ರ ಪಾದಗತಿ ಆಗ್ತಿದ್ರು ಸಹಜವಾಗಿ. ಅದಕ್ಕೆ ಈಗ ಮಾನ್ಯ ದ್ವಿಸದಸ್ಯ ಪೀಠನ ಕೊಟ್ಟಂತ ನಾವೆಲ್ಲ ಆದೇಶವನ್ನ ನಾವೆಲ್ಲ ಸ್ವಾಗತ ಮಾಡ್ಬೇಕು. ಅದನ್ನ ಅವ್ರು RC ಒಳಗ ಅವ್ರು ಯಾರೇ ತಪ್ಪಾಗಿಲ್ಲ ಅಂತ ಒಂದು ಸಿದ್ಧಪಡಿಸುವಂತ ಅವ್ರೇನು ಅಹವಾಲುಗಳನ್ನ ಹೇಳುವಂತ ಹಕ್ಕುಗಳನ್ನ ಅವ್ರಿಗಿರ್ತೈತಿ. ಅದ್ಮೇಲೆ ನಿರ್ಧಾರ ಮಾಡುವಂತ RC ಕಮಿಷನ್ ನಿರ್ಧಾರ ಮಾಡ್ತಾರೆ. ಹೌದಲ್ಲ. ಇಲ್ಲಿ ಇದ್ರೊಳಗ AB ಅಂತ ಬಂದಾಗ ಪ್ರಾದೇಶಿಕ ಆಯುಕ್ತರು ವೈಯಕ್ತಿಕ ತಾಪಮಾನ ದಿನಾಂಕವನ್ನು ಸೂಚಿಸಬೇಕು, ಆಮೇಲೆ ನೋಟಿಸ್ ಜಾರಿ ಮಾಡಬೇಕು, ಈ ಮೇಲ್ಮನವಿದಾರರು ಯಾವುದೇ ಕಾಲಾವಕಾಶ ಕೋರದೆ ಅವಕಾಶವನ್ನು ಬಳಸಿಕೊಳ್ಬೇಕು. ಕ್ಲಿಯರ್. ಆಮೇಲೆ ನ್ಯಾಯಾಲಯದ ಅವಲೋಕನಗಳ ಹಿನ್ನೆಲೆಯಲ್ಲಿ ಗದಗ ಬೆಟಗೇರಿ ನಗರಸಭೆಯ ಚುನಾಯಿತ ಕೌನ್ಸಿಲರ್ಗಳನ್ನು ಮೇಲ್ಮನವಿದಾರರು ವಜಾಗೊಳಿಸುವ ಬಗ್ಗೆ ಪ್ರಾದೇಶಿಕ ಆಯುಕ್ತರು ನಿರ್ಧಾರ ಮಾಡ್ತಾರೆ. ಹೌದು, ಮತ್ತೆ ಅವ್ರ ನಿರ್ಧಾರ ಮಾಡೋದಲ್ಲ. ಈಗ ಮಾನ್ಯ ಕೋರ್ಟ್ನವ್ರು ನಿರ್ಧಾರ ಮಾಡಕ್ ಬರೋದಿಲ್ಲ. ಏನು ಇವ್ರು ರದ್ದುಪಡಿಸ್ರಿ ಅಂತ ಹೇಳೋದು ಕೋರ್ಟ್ನವ್ರ ಅಧಿಕಾರ ಇಲ್ಲ. RC ಮಾಡಿದ್ದ ಆದೇಶ ಸರಿಯೋ ತಪ್ಪು ಅನ್ನೋದು ನಿರ್ಧಾರ ಮಾಡಬಹುದು. ಅದಕ್ಕೆ ನೀವು ನಮ್ ಕೋರ್ಟ್ ಅಬ್ಸರ್ವೇಷನ್ ಮಾಡೀವಿ, ಆಮೇಲೆ ನೀವು ಅವ್ರಿಗೊಂದು ಅಪಾರ್ಚುನಿಟಿ ಕೊಡ್ರಿ, ಅದ್ರ ಮೇಲೆ ನೀವು ನಿರ್ಧಾರ ಮಾಡಿ ಅವ್ರನ್ನ ರದ್ದುಗೊಳಿಸಬಹುದು ಅಂತ ಕ್ಲಿಯರ್ ಕಟ್ ಹೇಳ್ಯಾರ. ಮತ್ತೆ ಈಗ 2 ಬಾರಿ ರದ್ದು ಮಾಡಿದಾಗ ಇದೇನು ಆಟ ಹಚ್ಚಿರ 3ನೇ ಬಾರಿ ಅವರು ಕೊಡ್ಬೋದ್ರಿ. ಈಗ ಏನಾಗುತ್ತೆ, ನಾ ಈಗಾಗಲೇ ಹೇಳಿದಂಗೆ ನಮ್ಗೆ ಅಪಾರ್ಚುನಿಟಿ ಕೊಟ್ಟಿಲ್ಲ ಅಂತ ಒಂದು ಸಾಕಷ್ಟು ಸಲ ಹೇಳಿದಾಗ ಈಗ ನಮ್ಗ ಸಹಜ ಹೋಲ್ ಬಿಡಪ್ಪ ಒಂದ್ ಕೊಟ್ಟು ಬಿಡ್ರಿ, ಒಂದು ಅಪಾರ್ಚುನಿಟಿ ಕೊಟ್ಬಿಡ್ರಿ ಅಂತ ನಾವು ಹಂಗ ಅವ್ರಿಗೆ ಅವಕಾಶ ಕೊಟ್ಟಾವ ಅಂತ ಅಷ್ಟೇ. ಮತ್ತು ಅದೇ ರೀತಿ ವಿಚಾರಣೆ ನಡೀತಿದೆ. ಮತ್ತೇನೇ ಅದಕ್ಕೆ ಅವ್ರು ಆದೇಶ RC ಅವ್ರು ಅವಾಗ ಏನ್ ಆದೇಶ ಮಾಡ್ತಾರೋ ಅಥವಾ ಅವ್ರು ತಮ್ಮ ಮ್ಯಾಗ ಇರುವಂತ ಆರೋಪಗಳು ಸುಳ್ಳು ಅಂತ ಅನ್ನೋದು ಏನ್ ಡಾಕ್ಯುಮೆಂಟ್ಸ್ ಕೊಟ್ರಪ್ಪ ಅಂತಂದ್ರ RC ಅವ್ರ ರದ್ದುಗೊಳಿಸೋದು ತಡೆ ಹಿಡ್ಬೋದು. ಅಲ್ಲ ಸರ್, ಇವರು FIR ಮೇಲೆ ಸ್ಟೇ ತರಕ್ ಹೋಗ್ತಾರ, ಆಮೇಲೆ ಇಲೆಕ್ಷನ್ ಮೇಲೆ ಸ್ಟೇ ತರಕ್ ಹೋಗ್ತಾರ ವಿನಃ FIR ಮಾಡಿದ್ರ ಮೇಲೆ ಕೇಸ್ ಮಾಡೋದಿಲ್ಲ. ಅಲ್ಲ ಯಾಕಂದ್ರೆ ಈಗ ತಪ್ಪಿರ್ಲಿಲ್ಲ ಅಂದ್ರೆ ಅವ್ರು ಮಾಡ್ತಿದ್ರು. ಯಾರು FIR ಮಾಡ್ರ ಅವ್ರ ಮೇಲೆ? ನಾ ಅನೇಕ ಬಾರಿ ಕೇಳಿನಿ ಅವ್ರನ್ನ. ಇವ್ರು ವಾಪಸ್ ಇದೇ ಸದಸ್ಯತ್ವ ರದ್ದಾಗಿದ್ದೇನೆ ಅವತ್ತು ಹಿಂಗ. ಅದಕ್ಕೆ ಅದೇ ಅವ್ರ ಮ್ಯಾಗ ಕೇಸ್ ಫೈಲ್ ಮಾಡಿದ್ರ ತಾವು ಗೆಲ್ಲುದಿಲ್ಲ ಅಂತೇಳಿ ಅಥವಾ ತಮ್ಮ ಹಿನ್ನಡೆ ಆಗತ್ತ ಅಂತೇಳಿ ಮಾಡಿರಕ್ಕಿಲ್ಲ. ಓಕೆ, ಹಿಂಗೆ ಇದು ಅಂತಿಮವಾಗಿ ಏನಾಗ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ RC ಏನ ಹಿಂದೆ ಆದೇಶ ಮಾಡಿದ್ದು ಅದು ಸರಿಯಾದಂತ ಆದೇಶ. ಹೌದು, ಅವೈಲೇಬಲ್ ಡಾಕ್ಯುಮೆಂಟ್ ಮ್ಯಾಗ ಮಾಡ್ಯಾರ. ಒಂದ್ಸಲ 13/2/2025 ಮಾಡಿದ್ದಾರೆ. ನೆಕ್ಸ್ಟ್ 27/2/2025 ಮಾಡಿದ್ದಾರೆ. 2 ಸಲ ಮಾಡಿದ್ದಾರೆ. ಮಾರನೇ ದಿವಸ ಚುನಾವಣೆ ಇತ್ತು, ಹಿಂದಿನ ದಿವಸ ಬಂತು 6:30 ಅಂತ ಸಹಿ ಮಾಡಿ. ಇಲ್ಲಿ ಇದೆ ನನ್ನ ಹತ್ರ ಆ ರೆಕಾರ್ಡ್ಗಳು ಇದೆ, ಇಲ್ಲಿ ಸಹಿ ಮಾಡಿದ್ದಾರೆ. ಅದೇ ಅವರು ಆ ರೆಕಾರ್ಡ್ ಯಾರ್ಯಾರು ಪ್ರತಿವಾದಿ ಯಾರು? ಉಷಾದಾಸರ್, ಅನಿಲ್ ಅಬ್ಬಿಗೇರಿ, ಗೂಳಪ್ಪ ಮುಷಿಗೇರಿ. ಇವು ವಾದಿ ಯಾರು? ಪೌರಾಯುಕ್ತರು, ಜಿಲ್ಲಾಧಿಕಾರಿ. ಸೊ ಹಿಂಗಿರುವಾಗ ಇಷ್ಟು ವ್ಯವಸ್ಥೆ ಇದು ವೈಯಕ್ತಿಕ ಅಂತೂ ಬರುದಿಲ್ಲ. ವೈಯಕ್ತಿಕ ಅಂತ ಪ್ರಶ್ನೆ ಬರಂಗಿಲ್ಲ. ಇದ್ರಾಗ ರಾಜಕಾರಣ ಮಾಡಕ್ಕಾಗತ್ತ? ರಾಜಕಾರಣ ಪ್ರಶ್ನೆ ಬರಂಗಿಲ್ಲ. ರಾಜಕಾರಣ ಮಾಡೋದು ಇದ್ರಾಗ ಎಲ್ಲ ಮಾಡಕ್ಕಾಗತ್ತ? ಈಗ ಯಾಕೆ ಹಿಂಗ ಆಸೆ ನೀವು ಹೇಳ್ದಂಗ ಬರ್ತಿದ್ದಿಲ್ಲ. ಅವ್ರ ಸಿಂಗಲ್ ಬೆಂಚ್ ಆದೇಶನ ರದ್ದುಗೊಳಿಸ್ತಿದ್ರು. RC ಆದೇಶ ರದ್ದುಗೊಳಿಸಿ ಇವ್ರು ಮಾಡಿದಂತ ಏನು ಅರ್ಜಿ ಸರಿಯಾಗಿದೆ ಅಂತಂದು ಅವ್ರು ಪುರಸ್ಕಾರ ಕೊಡ್ತಿದ್ರು. ಭಾಷಾ ಪುರಸ್ಕಾರಗೊಳಿಸಿ ಅವ್ರಿಗೆ ಮತ್ತೆ RC ಅವ್ರಿಗೆ ಅವಕಾಶ ಕೊಟ್ಟಾರ. ಏನೋ ನೀವು ನಿರ್ಧಾರ ಮಾಡ್ರಿ ಅಂತ ಹೇಳಿ ಮತ್ತೆ ಅವ್ರ ನಿರ್ಧಾರ ಮಾಡ್ಬೇಕು. ಅದಕ್ಕೆ ಅವ್ರ ನಿರ್ಧಾರ ಈಗ ಹಿಂದೆ ಮಾಡಿದಂತ ನಿರ್ಧಾರಗಳನ್ನ ಆಲ್ಮೋಸ್ಟ್ ಸಹಜವಾಗಿ ಅದೇ ನಿರ್ಧಾರ ಆಗ್ಬೋದು. ಯಾಕಂದ್ರ ಅವ್ರಿಗೆ ಮೇಲೆ ಆರೋಪಗಳನ್ನ ಅಲ್ಲಗಳೆಯಾಕ ಯಾವುದೇ ದಾಖಲೆಗಳು ಇಲ್ಲ. ಇವ್ರ ಮೇಲೆ ಆರೋಪ ಸಾಬೀತಾಕ ಸಾಕಷ್ಟು ದಾಖಲೆ ಇರೋದು. ಏನು ಅಪಾರ್ಚನೆ ಕೊಡೋದ್ರೊಳಗೆ ಏನ್ ತಪ್ಪಿಲ್ಲ. ಅಪಾರ್ಚನೆ ಕೊಡ್ಲಿ, ಒಂದ್ ವೇಳೆ ಅವ್ರಿಗೆ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಮಾಡ್ಬೋದು. ಒತ್ತಡ ತರಬಹುದಾ? ಏನು ಮಾಡ್ಬೋದಾ? ಇಲ್ಲ, ಒತ್ತಡ ಮನೆ ಅಂತ ಪ್ರಶ್ನೆ ಬರಂಗಿಲ್ಲ.
ಯಾಕಂದ್ರೆ ಇದ್ದ ದಾಖಲೆಗಳನ್ನು, ಯಾಕಂದ್ರೆ ಈ ಆರ್ಶಿಯವರು ಆದೇಶ ಮಾಡಿದ ಎಲ್ಲವೂ ದಾಖಲೆಗಳ ಆಧಾರ ಮೇಲೆ, ಹೌದೌದು, ತಮ್ಮ ಸ್ವಂತ ಬುದ್ಧಿಯನ್ನು ಯಾವ್ದು ಅಲ್ಲಿ ಉಪಯೋಗ ಮಾಡಿ. ಹೌದು, ಅಲ್ಲಿ ಕೋರ್ಟ್ನಾಗ ಯಾವುದೇ ಎಲ್ಲೇ ಆಗ್ಲಿ ದಾಖಲೆ ಮಾತಾಡ್ತಾವ. ಈ ದಾಖಲೆ ಸಮೇತ ನೋಡೇ ಮಾಡ್ತಾರೆ. ಹೌದು, ಅವ್ರು ಸಾಮಾನ್ಯ ವ್ಯಕ್ತಿಗಳಲ್ಲ, ಮ್ಯಾಜಿಸ್ಟ್ರೇಟ್ ಅವರಲ್ಲ. ಹೌದು, ಹೌದಲ್ಲ. ಈ ಕೊನೆಯದಾಗಿ ಏನ್ ಹೇಳ್ತೀರಿ? ಕೊನೆಯದಾಗಿ ಆರ್ಶಿಯವರು ಮಾಡಿದ ಆದೇಶ ಏನು ಪುನರ್ ಪರಿಶೀಲನೆ ಮಾಡಕ್ ಹಾಕ್ಯಾರ, ಕನ್ಸಿಡರ್ ಮಾಡಕ್ ಹಾಕ್ಯಾರ, ಅವ್ರಿಗೂ ಅಪಾರ್ಚುನಿಟಿ ಕೊಟ್ಟಾರ. ಅವ್ರು ಅಪಾರ್ಚುನಿಟಿನ ಬಳಸ್ಕೋಬಹುದು. ಆಮೇಲೆ ತಮ್ಮ ಮೇಲೆ ಅಪರಾಧ ಇಲ್ಲ ಅಂತ ಹೇಳಿ ಸಾಬೀತು ಮಾಡಕ್ಕೆ ಸಾಕಷ್ಟು ಈಗ ದಾರಿ ಅದಾವು. ಅದನ್ನು ಬಳಸ್ಕೊಂಡು ತಮ್ಮ ಮೇಲೆ ಆರೋಪ ಏನು ಸುರುಳಿಲ್ಲ ಅಂತಂದಿದ್ರೆ ಅವರ ಮುಂದಾಗಿ ಸದಸ್ಯರಾಗಿ ಮುಂದುವರಿತಾರ. ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ಮತ್ತು ರದ್ದಾಗುತ್ತೆ. ಹೋಗ್ಬೋದು ಅವಾಗ 3ನೇ ಸಲ ಅವ್ರ ರೇಟ್ಸ್ ಐತಿ, ಅವ್ರ ರೇಟ್ಸ್ ಹೋಗ್ಬೋದು. ಇದು ಆಡಂಬ ಕೆಡಸಂಬ ಇದೇನು ಹಾವು ಏಣೆ ಆಟ? ಇದು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಹೊರತಾಗಿ ಅವ್ರಿಗೆ ಸದಸ್ಯರಿಗೆ ತೊಂದರೆ ಆಗುದಿಲ್ಲ. ಅವ್ರು ಈ ಚುನಾವಣೆ ಬಗ್ಗೆ ವಿಚಾರ ಮಾಡವಲ್ರು, ಮುಂದೆ 6 ವರ್ಷ ನಿಲ್ಲಕ್ ಆಗುದಿಲ್ಲ, ಅದನ್ನ ವಿಚಾರ ಮಾಡ್ತಾ ಇದಾರ. ತಮ್ಮ ರೈಟ್ಸ್ ಅನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳಂತಾರ. ಹೇಳ್ತೀರಿ ಸರ್? ಇಲ್ಲ, ಮತ್ತೆ ಏನಿಲ್ಲ, ತಮ್ಮ ರೈಟ್ಸ್ ಪ್ರೊಟೆಕ್ಟ್ ಮಾಡ್ಕೊಳಕ ಅವ್ರಿಗೆ ಸಾಕಷ್ಟು ಅವಕಾಶ ಇದಾವ. ಆದ್ರೆ ಆ ನಿಟ್ಟಿನೊಳಗ ಇನ್ನೊಬ್ಬರ ಮ್ಯಾಗ ಗೋಬಿ ಕುಂದಿಸ್ಕೊಳ್ಳೋದು ತಪ್ಪಾಗಂತ. ಈಗ ಇವ್ರು ಗೆದ್ದೆ ಬಿಟ್ಟೆ ನಾನು ನಮ್ಗೆ ಗೆಲ್ಲುವ ಅಂತಾರಲ್ಲ, ಅದಕ್ಕಂದ್ರೆ ಅಲ್ಲ, ಈಗ ಆದೇಶ ಇಲ್ಲ ಐತಿ, ನಿಮ್ ಕೈ ಆಗೈತೆ. ಅವ್ರು ಪೂರ್ತಿ ರದ್ದುಗೊಳಿಸಿದ್ರಪ್ಪ ಅಂತಂದ್ರ ಹೌದಪ್ಪ ಅನ್ಬೋದು. ಹೌದಾ, ನಾವು ಹೌದು ಅನ್ಬೋದು, ನೀವು ಹೌದು ಅನ್ಬೋದು, ಯಾರು ಅಲ್ಗಡೆ ಪ್ರಶ್ನೆ ಬರೋಲ್ಲ. ಮತ್ತು ಆರ್ಸಿ ಅಂಗಳದೊಳಗ ಅದು ಚಂದ ಹೋಗೈತಂದಾಗ ಹೆಂಗ್ ಗೆಲುವು ಅಂತ. ಓಕೆ, ಇದು ಪ್ರಶ್ನೆ. ಹೆಂಗ ಗೆಲುವು ನಿಮ್ಮದು? ಏನು ಭಯಂಕರ ಗನಂದಾರಿ ಕೆಲಸ ಮಾಡಿ ಗೆಲುವು ಇದು? ಇದು ನಿಮ್ಮ್ಯಾಗಿರೋ ಆರೋಪ ಏನು? ಫೋರ್ಜರಿ ಸಹಿ, ಇವೆಲ್ಲ ಇದಾವ ನಿಮ್ಮ ಮ್ಯಾಗ ಆರೋಪಗಳು. ನಕಲಿ ಟರಾವು, ನಕಲಿ ಸಹಿ, ಹಿಂಗೆ. ಆದರೆ ಅಟ್ಲೀಸ್ಟು ತಿಳ್ಕೊಳ್ಬೇಕು ಗೆಲುವು ಇದು ಏನು ನೋಡ್ರಿ. ಮತ್ತೆ ನೀವು ಆರ್ಸಿ ಕಡೆ ಬಂತಿದ್ದು ಆದೇಶ ಏನಾಗಿದೆ ಕರೆಕ್ಟಾಗಿ ನೋಡ್ಬೇಕು ನೀವು. ನಾನು ಗೆದ್ದಿ ಏನು ಗೆದ್ದಿ, ಎಲ್ಲಿ ಗೆದ್ರಿ ಅದು ಬೇಕಲ್ಲ. ಈಗ ಸಿಂಗಲ್ ಬೆಂಚ್ ಏನು ಆದೇಶ ಮಾಡಿತ್ತು, ಆರ್ಸಿ ಅವರು ಏನು ಆದೇಶ ಮಾಡಿತ್ತು, ಅದಕ್ಕೆ ಅವರು ರದ್ದುಪಡಿಸಿ ಪುನಃ ಮತ್ತೆ ಆರ್ಸಿ ಅವರಿಗೆ ಕೊಟ್ಟಿದ್ದಾರೆ. ಇದು ತಿಳ್ಕೊಳ್ಳಿದು. ಪುನಃ ಇಲ್ಲಿ ಆರ್ಡರ್ ಆಗಿದೆ, ಪುನಃ ರೀಜನಲ್ ಕಮಿಷನರ್ ಕಡೆನೇ ಹೋಗ್ಬೇಕು ನೀವು. ಅದು ಕಂಡೀಷನ್ ಇದೆ, ನಿಯಮಗಳಿದಾವೆ, ಅದ್ರ ಪ್ರಕಾರ ಹೋಗ್ಬೇಕು. ನೀವು ಟೈಮ್ ತಗೊಳಂಗಿಲ್ಲ. ಅವ್ರು ಕೊಟ್ಟು ನೋಟಿಸ್ ತಕ್ಷಣ ಹೋಗ್ಬೇಕು. ನಿಮ್ಮ ಅಹವಾಲು ಅದೇನದ ನಿಮ್ದು ಹೇಳ್ಬೇಕು. ಅದಾದ್ಮೇಲೆ ಮತ್ತೆ ಮುಂದೆ ಅವ್ರು ಚಿಂತನೆ ಮಾಡ್ತಾರೆ. ಹಿಂಗೆಲ್ಲ ಇದೆ. ಸೊ ಇದ್ರೊಳಗೆ ರಾಜಕಾರಣ ತರೋದು, ಕಾನೂನು ಸಚಿವರಿಗೆ ಹಿನ್ನಡೆ ಅನ್ನೋದು, ನಮಗೆ ಮುನ್ನಡೆ ಅನ್ನೋದು, ಇದ್ರಾಗ ಏನು ಹಿನ್ನಡೆ ಮುನ್ನಡೆ? ಸರ್ ಹೇಳಿದ್ರಲ್ಲ, ಒಂದ್ ವೇಳೆ ಕಾನೂನು ಸಚಿವರು ಇದ್ರಾಗ ಹಸ್ತಕ್ಷೇಪ ಮಾಡಿದ್ರೆ ಈ ಆರ್ಡರ್ ಯಾಕೆ ಬರ್ದಿತ್ತು? ಆರ್ಸಿ ಆರ್ಡರ್ನ ಮತ್ತು ಸಿಂಗಲ್ ಬೆಂಚ್ ಕೊಟ್ಟಂತ ಆರ್ಡರ್ನ ಎತ್ತಿ ಹಿಡಿದಿದ್ರಲ್ಲೋ. ನಿಮ್ಗೆ 3/3/2026 ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಸ್ಟೇ ಆಗಿ ಸಿಕ್ತಿತ್ತು. 28/2/2025 ನಡೀತಲ್ಲ ಚುನಾವಣೆ, ಅವಾಗನು ಸ್ಟೇ ಸಿಕ್ತಲ್ಲ. ಯಾಕೆ ಸಿಕ್ತಿತ್ತು? AC ಅವರು ಕ್ಷಮ ಕೇಳಿದ್ರಲ್ಲ, ಯಾಕೆ? ಇವೆಲ್ಲ ವಿಚಾರ ಮಾಡಬೇಕು, ಯಾವುದೇ ಆರೋಪ ಮಾಡಬೇಕಾದ್ರೆ. ಆದ್ರೆ ಒಟ್ಟಾರೆ 3 ಮಂದಿ ಏನು ಇವ್ರು ಇದಾರಲ್ಲ, ಇವರು ಉಷಾ ದಾಸರ್, ಅನಿಲ್ ಅಬ್ಬಿಗೇರಿ, ಗೋಳಪ್ಪ ಮುಷಿಗೇರಿ, ಈ 3 ಮಂದಿ ಪುನಃ ಇವರ ಸದಸ್ಯತ್ವ ರದ್ದು, ವಿಚಾರಣೆ. ಮತ್ತೆ ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಇವರಿಗೆ ಕೊಟ್ಟಿದ್ದಾರೆ. ಅವ್ರದ್ದು ನಿರ್ಣಯವೇ ಅಂತಿಮ ಅಂತ ಹೇಳಿದ್ದಾರೆ. ಇಲ್ಲಿ ಅವರು ನಮ್ಮ ಅಬ್ಸರ್ವೇಷನ್ ಆಗಿದೆ, ನೀವೇನು ಮಾಡ್ತೀರಿ ನಿಮಗೆ ಬಿಟ್ಟಿದ್ದು ಅಂತ ಆರ್ಡರ್ ಮಾಡಿದ್ದಾರೆ. ಇದು ಇನ್ನೂ ನೀವು ಏನು ಪರಿಪೂರ್ಣವಾಗಿ ಇಲ್ಲ, ಭಾಗಶಃ ಆಗೈತಿ. ಸೊ ಹಾಗಾಗಿ ಮತ್ತೊಮ್ಮೆ ಇನ್ನೊಂದು ಚುನಾವಣೆ, ಮತದಾರರು, ನಗರಸಭೆ ನಾವು ಹೆಂಗಿರ್ಬೇಕು, ಹೆಂಗೆ ವರ್ತನೆ ಮಾಡ್ಬೇಕು, ಯಾರೋ ಅಧಿಕಾರ ಯಾರು ನಮ್ಮಲ್ಲಿ ನಗರಸಭೆಗೆ MP ಭಾಳ MP ಅಲ್ಲಿ ಏನು ಗೊತ್ತಾ, ನಮ್ಮ ಭಾಳ ಮಂದಿ ಹೇಳ್ತಾರೆ MP ಅಂದ್ರೆ ಮೆಂಬರ್ ಪತಿ, ಇವರೆಲ್ಲ ಮಾಡಿದ್ದಿದ್ದು. ಸೊ ಹಿಂಗೆಲ್ಲ ಮಾಡಿ ಇವತ್ತು ಪರಿಸ್ಥಿತಿ ಇಷ್ಟೇ ಆಗಿದೆ. ಮತ್ತು ನಿಮಗೆ ಬುದ್ಧಿ ಬರೋದಿಲ್ಲ, ನಾನು ಸತ್ಯಮೇವ ಜಯತೆ, ನಾನು ಗೆಲುವಾತು, ಇವ್ರಿಗೆ ಹಿನ್ನಡೆ ಆಯ್ತು, ಅವೆಲ್ಲ ಯಾಕ್ರಿ? ಸಾತ್ವಿಕವಾದಂಥ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ ಇದ್ದಾರೆ. ಇಲ್ಲಿ ಪುನಃ ಮತ್ತು 3 ಜನರ ಸದಸ್ಯತ್ವ ರದ್ದತಿ ಬೆಳಗಾವಿ ಆಯುಕ್ತರ ಅಂಗಳದಲ್ಲಿದೆ. ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡೋಣ. ಇದುವರೆಗೆ ನಮ್ಮೆಲ್ಲ ಇವತ್ತಿನ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಚಾರಗಳನ್ನು ಹಂಚಿಕೊಂಡಂಥ SK ನದಾಫ್ ಸರ್ಗೆ ಏನು ನೋಡುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ.